ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಇವತ್ತು ನಮ್ಮ ಕೃಷ್ಣಾ ಕಣಿವೆಯೊಳಗೆ ಏನು ಬ್ರಿಜೇಶ್ ಕುಮಾರ್ ಅವರು 2010ರಲ್ಲಿ ಒಂದು ತೀರ್ಪನ್ನು ಕೊಟ್ಟಿದ್ದರು. ಆ ತೀರ್ಪಿನ ಬಗ್ಗೆ ಏನು ಇಲ್ಲಿವರೆಗೆ ಗೌರ್ಮೆಂಟ್ ಆಫ್ ಇಂಡಿಯಾದವರು ಯಾವುದೇ ರೀತಿಯಾಗಿರ್ತಕ್ಕಂಥ ನೋಟಿಫಿಕೇಶನ್ ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಿಲ್ಲ. ಆ ಕಾರಣಕ್ಕೆ ಕರ್ನಾಟಕಕ್ಕೆ ಆಗ್ತಕ್ಕಂಥ ಬಹಳ ದೊಡ್ಡ ಗಂಭೀರವಾಗಿರ್ತಕ್ಕಂಥ ಹಾನಿ ಕುರಿತು ಸಭೆ ಮಾಡೋದಕ್ಕೆ ನಾವೆಲ್ಲ ಒತ್ತಾಯ ಮಾಡಿದ್ವಿ. ಉತ್ತರ ಕರ್ನಾಟಕದ ಮಂತ್ರಿಗಳನ್ನ, ಕೃಷ್ಣಾ ಕಣಿವೆ ಮಂತ್ರಿಗಳನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಕರೆದಿದ್ದಾರೆ. ನಾವೆಲ್ಲ ಆಲ್ಮಟ್ಟಿ ಗೇಟನ್ನು 524.29ಕ್ಕೆ ಎತ್ತರಿಸಬೇಕು. ಕೇಂದ್ರ ಸರ್ಕಾರ 15 ವರ್ಷದಿಂದ ಏನು KWT2 ಇದೆ, ಬ್ರಿಜೇಶ್ ಕುಮಾರ್ ತೀರ್ಪಿದೆ, ಆ ತೀರ್ಪು ಬಂದು 15 ವರ್ಷ ಆಗಿದ್ದರೂ ಸಹಿತ ಇವತ್ತಿನವರೆಗೂ ನೋಟಿಫಿಕೇಶನ್ ಮಾಡಿಲ್ಲ. ಕೆಲವರು ಅಲ್ಲಿ ಬಿಸು ಮಾತು ಹೇಳ್ತಾರೆ, ಇಲ್ಲ ಕೋರ್ಟ್ನಲ್ಲಿದೆ. ಯಾಕೆ ಮಾದಾಯಿ ಕೋರ್ಟ್ನಲ್ಲಿಲ್ವಾ? ಮಾದಾಯಿ ನೋಟಿಫಿಕೇಶನ್ ಆಗಿಲ್ವಾ? ಕಾವೇರಿ ಕೋರ್ಟ್ನಲ್ಲಿಲ್ವಾ? ಕಾವೇರಿ ನೋಟಿಫಿಕೇಶನ್ ಆಗಿಲ್ವಾ? 40 ವರ್ಷದಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಬ್ರಿಜೇಶ್ ಕುಮಾರ್ ಆಯೋಗದ ತೀರ್ಪಿನ ಪ್ರಕಾರ ಪೂರ್ಣ ಪ್ರಮಾಣದ ನೀರನ್ನು ನಾವು ಬಳಕೆ ಮಾಡಬೇಕು. 230 TMC ಈಗಾಗಲೇ 15 ವರ್ಷ ಕಳೆದು ಹೋಗಿದೆ, ಇನ್ನೂ 5 ವರ್ಷ ಹೋಗುತ್ತೆ. 40 ವರ್ಷ ಅದರದ ಅವಧಿ 2050ಕ್ಕೆ ಮತ್ತೆ ಪರಿಶೀಲನೆ ಮಾಡ್ತಕ್ಕಂಥ ಪ್ರಾರಂಭ ಆಗುತ್ತೆ. ಆ ಹಿನ್ನೆಲೆ ಒಳಗೆ 20 ವರ್ಷ ಕಳೆದ್ರೂ ಸಹಿತ ಈ ಟ್ರಿಬ್ಯುನಲ್ ಅವಾರ್ಡ್ ಆಗಿದ್ರೂ ಸಹಿತ ಇನ್ನೂವರೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ರಮ ತೆಗೆದುಕೊಳ್ಳದೆ ಇರೋ ಬಗ್ಗೆ ಸಭೆಯೊಳಗೆ ತೀವ್ರವಾಗಿರ್ತಕ್ಕಂಥ ಚರ್ಚೆ ಮಾಡಿದ್ದೇವೆ. ನಾವೆಲ್ಲ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿದ್ದೇವೆ, ಒತ್ತಾಯ ಮಾಡಿದ್ದೇವೆ. ಗೇಟ್ ಕುಂಡ್ರಿಸುವುದನ್ನು ತಕ್ಷಣದಿಂದ ಪ್ರಾರಂಭ ಮಾಡಬೇಕು. 524.29 ಪ್ರಾರಂಭ ಮಾಡಬೇಕು. ಹೆಂಗಂದ್ರು 522ವರೆಗೆ ಲ್ಯಾಂಡ್ ಅಕ್ವಿಜಿಷನ್ ಆ ಪ್ರೊಸೆಸ್ ಎಲ್ಲ ಆಗಿದೆ. ಎಷ್ಟು ಹೆಚ್ಚು ನೀರು ನಾವು ಉಪಯೋಗ ಮಾಡ್ಕೊಳ್ಳೋದಕ್ಕಾಗುತ್ತೆ ಮಾಡ್ಕೊಳ್ಬೇಕು. ಈಗಾಗಲೇ 15,000 ಕೋಟಿ ರೂಪಾಯಿ ಖರ್ಚು ಮಾಡಿ ಕೆನಲ್ಗಳನ್ನು ಮಾಡಿದ್ದೇವೆ. ಆ ಕೆನಲ್ಗಳಲ್ಲಿ ನೀರನ್ನು ಹರಿಸೋದ್ರ ಮೂಲಕ ನಾವು ನೀರಿನ ಉಪಯೋಗ ಮಾಡಿಕೊಳ್ಳೋದಕ್ಕೆ ಆಗ್ತದೆ. ಆ ಕಾರಣಕ್ಕೆ ನಾವೆಲ್ಲ ಒತ್ತಾಯ ಮಾಡಿದ್ದೇವೆ, ಹಾಗೂ ಮತ್ತೊಮ್ಮೆ ಒತ್ತಾಯ ಮಾಡ್ತೀವಿ. ಕೇಂದ್ರ ಸರ್ಕಾರಕ್ಕೂ ಒತ್ತಾಯ ಮಾಡ್ತೀವಿ, ತಕ್ಷಣ ತಾವು ಗೆಜೆಟ್ ನೋಟಿಫಿಕೇಶನ್ ಮಾಡಿ ಕರ್ನಾಟಕಕ್ಕೆ ಆಗ್ತಕ್ಕಂಥ ಅನ್ಯಾಯವನ್ನು ನೀವು ನಿಲ್ಲಿಸ್ರಿ ಅನ್ನುವಂಥ ಒತ್ತಾಯ ಮಾಡ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳು ಸಹಿತ ಪರಿಶೀಲನೆ ಮಾಡ್ತೀವಿ, ಎಲ್ಲರ ಜೊತೆ ಸಮಾಲೋಚನೆ ಮಾಡ್ತೀವಿ. ಸರ್ವಪಕ್ಷಗಳ ಸಭೆ ಕರೆಯುವಂಥ ಅವಶ್ಯಕತೆ ಇದ್ದರೆ ಅದನ್ನು ಕರೆಯೋದಕ್ಕೆ ಚಿಂತನೆ ಮಾಡ್ತೀವಿ ಅನ್ನೋದನ್ನು ಸಹಿತ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ ನಾವು ಸುಪ್ರೀಂ ಕೋರ್ಟ್ನಲ್ಲಿ ಅದು ಇದೆ. ನಾವು ಸುಪ್ರೀಂ ಕೋರ್ಟ್ ಸಹಿತ ಇದನ್ನ ಇಮಿಡಿಯೇಟ್ ಕೇರ್ ಮಾಡಿ ನಮ್ಗೆ ಯಾವ ಕಾರಣಕ್ಕೂ ಏನು ಅಡ್ಡಿ ಆಗದಂಗೆ ಮಾಡಬೇಕು ಅಂತ ಅವ್ರಿಗೆ ಒತ್ತಾಯ ಮಾಡ್ತಾರೆ. ಡಿಸೈಡ್ ಓನ್ಲಿ ಸೆಂಟ್ರಲ್ ಗವರ್ಮೆಂಟ್. Central government should decide that the gazette notification should be notified. Gazette notification should be notified immediately, because 15 years have lapsed, not 1 year. The whole tenure for this tribunal award is 40 years. Out of 40 years, 15 years have gone. Another 5 years, even if we make very sincere effort, positive effort, we will lose 5 years. Means 20 out of 40 years will go, and we cannot sit quiet like this. Chief Minister has also agreed. He has also spelled out. I will consult with. I will have wider consultations. I will also think of convening a meeting of all parties. And I request Chief Minister, take any appropriate steps you want, but see that pressure is built up and 524 gate height is raised, and there is no legal hurdle to increase the gate of
Almaty. We can go up to 524. It was stopped saying that till the tribunal gives the word, gate should not be enhanced, increased. Height should not be increased. Now that the tribunal order has also come 15 years back, now there is no legal hurdle. We should go ahead.